ದೇವರು ನಮ್ಮ ಮನೆ ದೇವರು ಅಯ್ಯಪ್ಪ. ಗಾಯ್ಸ್ ಊಟ ಫುಲ್ ಮೀನ್ಸ್ ಏನಿಲ್ಲ, ನಮ್ದು ಬರೀ ಚಪಾತಿ ಬಾಸ. ದೇವರ ಭಕ್ತಿ ಮಾಡ್ತಿದ್ದಿಲ್ಲ, ನಮಸ್ಕಾರ ಮಾಡ್ತಿದ್ದಿಲ್ಲ. ಮಾಡ್ತೀರಾ? ಏನಂತ ಮಾಡ್ತೀರಾ? ದೇವ್ರು ಏನು ಬೇಡ್ಕೊಂತಿದೆ? ಇಪ್ಪತ್ತೆಂಟು ಒಂದು ಕಾಯಿ. ನಾವು ಇಲ್ಲಿಗೆ ಬೇಕು ಅವ್ರದೈತಿಲ್ಲ, 28 ರೂಪಾಯಿಗೆ ಒಂದು ಕಾಯಿ ಅಂದರೆ. ಕಾಯ್ಸ್ ಇವತ್ತು ಏನಾಗುತ್ತಾ, 15ನೇ ತಾರೀಕು ಅಮಾವಾಸ್ಯೆ, ಬಾದ್ಮಿ ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆಗೆ ಹೋಗಿ ಬರ್ತೀನಿ. ಇವತ್ತು ಅಮ್ಮವರೆಲ್ಲ ರೆಡಿ ಮಾಡಿದ್ದಾರೆ ಊಟಕ್ಕೆಲ್ಲ. ಊಟ ಮಾಡಿ ಎಲ್ಲ ನಾಷ್ಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ನೋಡಿ ಎಲ್ಲ ತೊಳೆದೇನೆ, ಎಲ್ಲ ಕ್ಯೂರಿಂಗ್ ಮಾಡಿ ಎಲ್ಲ ಸರ್ಫ್ ಪುಡಿ ಹಾಕಿ ಎಲ್ಲ ತೊಳೆದಿದ್ದೇನೆ. ಗಾಡಿ ಎಲ್ಲ ಮಸ್ತಾಗಿ ರೆಡಿ ಆಗೋದು. ಗಾಡಿ ಎಲ್ಲ ರೆಡಿ ಆಗೋದು ನನ್ನ ಗಾಡಿ. ಬಾದಾಮಿ ಅಮಾವಾಸ್ಯೆಯ ಶುಭಾಶಯಗಳು ಮಚ್ಚ. ಕಾಯಿ ಹೊಡೆ ಬರ್ತೀವಿ ಜಿಲ್ಲ, ಟೆನ್ಷನ್ ತಗೋಬೇಡ. ಗಾಯ್ಸ್ ಇವಾಗೆಲ್ಲ ಊಟ ರೆಡಿ ಆಗದ? ಏನು ರೆಡಿ ಆಗದ? ಏನು ಮಾಡಿದೆ? ಸ್ವಲ್ಪ ಆಗಲ್ಲ ನೀನು ಮಾಡಂಗೆ ಸ್ವಲ್ಪ ಕಾಣಲಿ. ಬದನೆಕಾಯಿ ಅನ್ನ ಮಾಡಿದೆ. ಬಂದು ಮಾಡಲೇ ಇವಾಗ ಫಸ್ಟ್ ಊಟ ಮಾಡ್ಕೊಂಡು ಹಂಗೆ ಓದ್ತಿದ್ದ. ಹಂಗೆ ಹೋಗ್ತೀವಿ ಮತ್ತು ಬರ್ತೀವಿ. ಡೌಟೇ ಅವನು ಬರ್ತಾನೆ ಇಲ್ಲ. ಕೊಡು ಕಾಯಿ ಕರ್ಪೂರ ಹೊಡೆ ಹೆಂಗೆ ನಾನು ಗಾಳಿ ಚಾಲು ಮಾಡ್ತೀನಿ. ಬಂದ್ರೆ ಕರ್ಕೊಂಡು ಹೋಗಿ ಹೋಗ್ತೀವಿ. ಏನು ಹೌದಲ್ಲ ಗಾಜ್, ಆರಾಮ್ ಬಂದ್ರೆ ಕರ್ಕೊಂಡು ಹೋಗೋದು ನಮ್ಮ ಸಂಕಟ. 100 ರೂಪಾಯಿ ಕೊಟ್ಟಾರ ಪ್ರಯಾಣ ಮಾಡೋದಕ್ಕೆ. ನಮ್ಮ ಪೆಟ್ರೋಲ್ ಖರ್ಚು ಏನು, ಕಾಯಿ ಕರ್ಪೂರ ಏನು. ಎಂಥ ಮನುಷ್ಯರಿಗೆ ನೀವು. ನನ್ನ ಹತ್ರ ಏನವ ಏನು ಯಾವುದು ಮಾರ್ಕೆಟ್ 2 ದಿವಸ ಅಲ್ಲ. ನೀವು ಹೇಳ್ಬೇಕು 2 ದಿವಸ ಕೊಡ್ದಪ್ಪ ಬಿಡ್ತೀವಿ. ನಾವು ಎಲ್ಲಿಂದ ತರೋರಿ ಸ್ನೇಹಿತರೆ? ನೋಡಿ ಎಲ್ಲ ನಾವು ಬೋಳ್ಸಕತ್ರಿ. ಇಲ್ಲೇ ಮನೆಯೆಲ್ಲ ಬೋಳ್ಸೋಣ. ಎಲ್ಲಿ ಬೋಳ್ಸಲ್ಲ, ಬೇರೆಯವ್ರು ಬೋಳ್ಸಲ್ಲ. ಗಾಡಿ ಎಲ್ಲ ಚಾಲು ಮಾಡಬೇಕು. ತುಳಸಿ ಗಿಡದಲ್ಲಿ ಇದೆ, ನಾನು ಸೇವಿಸ್ತಾ ಇರ್ತೀನಿ ಅವಾಗ. ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ತುಳಸಿ ಸೇವನೆ ಮಾಡಿದ್ರಿಂದ, ತುಳಸಿ ಸೇವನೆ ಮಾಡಬೇಕು ಅವಾಗ. ತುಳಸಿ ಗಿಡ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಬರ್ತಿದ್ದ ಇವ ಯಾರೇ ಕಡೆ ಅಮಾವಾಸ್ಯೆ ಹೋಗ್ತಾ ಇದೀವಿ. ಶ್ರೀ 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 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ ಇವಾಗ. ನಾವು ಸದ್ಯಕ್ಕೆ ಇದೇನದಲ್ಲ, ಇದು ಫಾರೆಸ್ಟ್ ಜಂಗಲ್. ಇದು ಅಭಯಾರಣ್ಯ ಅಂದ್ರೆ ಮಲಯಬಾದ್ ಅಭಯಾರಣ್ಯ ಅಂತಾರೆ ಇದನ್ನು. ಎಷ್ಟು ಚೆನ್ನಾಗಿದೆ ನೋಡಿ. ಮುಂಗಾರು ಮಳೆ ಆಗಿದೆ, 2-3 ಮಳೆ ಆಗಿವೆ ಅಷ್ಟೇ. ಎಷ್ಟು ಸಲ ಬೆಳೆದಿದೆ ನೋಡೋದಕ್ಕೆ. ಹಚ್ಚ ಹಸಿರು ಇಂದ ಕಂಗೊಳಿಸ್ತಾ ಇದೆ ನಮ್ಮ ವಾತಾವರಣ ಸೈಡ್. ನಮ್ಮ ಸೈಡ್ ಹಿಂಗೆ ವಾತಾವರಣ ಹಿಂಗೆ ಇರ್ತದೆ. ಕಾಯಿ ಕರ್ಪೂರ ತಗೊಂಡು ಹೋಗ್ಬೇಕಾಯ್ತಲ್ಲ. ಎಲ್ರು ನೋಡಿ ಮಾರ್ಕೆಟ್ ಹೋಗಿ ಬಂದ್ರ ಎಲ್ರು ದುಡ್ಡು ಬೆಳಗ್ಗೆ ದುಡ್ಡು ಸಂಪಾದನೆ ಮಾಡುವುದಂದ್ರೆ ಸಾಮಾನ್ಯದಲ್ಲ. ಲಕ್ಷ್ಮೀ ದೇವಿಗೆ ಪ್ರಿಯ ಪಾತ್ರ ಯಾರು ಆಗಿರ್ತಾರ ಅವ್ರಿಗೆ ಬೆಳಿತಾರ ಅವರು. ಆಯ್ತು ಬಿಡಿ, ನಾವ್ ಇವಾಗ ಹೋಗ್ತಾ ಇದೀವಲ್ಲ. ಸೂರ್ಯದೇವ ಬರ್ತಾ ಇದ್ದಾರೆ. ಸೂರ್ಯದೇವ ನಮಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಇಲ್ಲಿ ಬಂದು ತೆಂಗಿನಕಾಯಿ ತಗೊಂತೀವಿ 2 ಅಂಗಡಿ ಅಂದ್ರೆ ಇದ್ದೀವಿ. ಆಯ್ಕೆ ಕೊಟ್ಟು ಎಲ್ಲ ಭಕ್ತಿ ಮಾಡ್ಬೇಕು. 28 ಆಯ್ತು ಎಂತ ಮಾಡೋದು ಹಂಗೆ. ಕವರ್ ಉದ್ಕಿಡ್ತದ ಹಂಗ. ಯಾವ ಸಬ್ಜೆಕ್ಟ್ ನಿಮ್ಗೆ? ಕನ್ನಡ. ಹೆಂಗೆ ಕನ್ನಡ ಸಬ್ಜೆಕ್ಟ್ ಮೇನ್ ಯಾರಿದ್ದಾರ? ಆಯ್ ಮಾಡ್ಕೊಂಬ್ರಿ ಹಿಂಗ. ಆಯ ಹುಡುಗ 10ನೇ ಕ್ಲಾಸ್ ಹೋಗ್ತಾ ಇದ್ದೇನೆ. ಯಾವ ಸಬ್ಜೆಕ್ಟ್ ಕನ್ನಡ ಇಷ್ಟ ನಿನ್ಗೆ? ಮುಂದೆ ಏನಾಗ್ಬೇಕಂತಿದ್ದೆ? ಭಾಳ ಕಷ್ಟ ಪಡ್ಬೇಕು. ಆಯ್ತು ಬನ್ನಿ ಗುಡಿ, ದೇವ್ರ ಗುಡಿಲ್ಲ ಕಾಯಿ ಹೊಡ್ತೀರ. ಯಾವಾಗಲೂ ಇವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ. ಭಕ್ತಿ ಮಾಡಬೇಕಷ್ಟೇ. ಹೌದಲ್ಲಮ್ಮ? ದೇವ್ರ ಭಕ್ತಿ ಮಾಡ್ತಿರಲ್ಲ ನೀವು? ಭಕ್ತಿ ಮಾಡ್ತಿದೆ. ದೇವರ ಭಕ್ತಿ ಮಾಡ್ತಿದ್ದಿಲ್ಲ, ನಮಸ್ಕಾರ ಮಾಡ್ತಿದ್ದಿಲ್ಲ. ಮಾಡ್ತೀರಾ? ಏನಂತ ಮಾಡ್ತೀರಾ?
ದೇವ್ರು ಏನು ಬೇಡ್ಕೊಂತಿದೆ ಅಷ್ಟೇ ಆಯ್ತು. ಹಿಂದೆ ಬ್ಲಾಗ್ ಕಂಟಿನ್ಯೂ ಆಗ್ತದೆ ಅಷ್ಟೇ. ಹಿಂದೆ ಮನೆಗೆ ಕಂಟಿನ್ಯೂ ಆಗ್ತದೆ ಬ್ಲಾಗ್ ಅಷ್ಟೇ. ಇಲ್ಲಿ ಹೊಡೆದಿಲ್ಲ. ಆಯ್ತು, ಇವಾಗ ಪೂಜೆ ಮಾಡ್ತಾರೆ ಹುಡುಗಿ. ನನ್ನ ಹೆಸ್ರೇನಮ್ಮ? ಮಹಾಲಕ್ಷ್ಮಿ ಹೋಗ್ತಾರಲ್ಲ, ಪಾಪ ಹೊಡಿತಾ ಇದೆ. ಉದಯ್ ಏನು ಮಾಡ್ತೀರಿ? ಪೂಜೆ ಮಾಡ್ತೀರಿ? ಅದು ಇವಾಗ ಮನೆಗೆ ಬಂದಿದೆ. ಅಮ್ಮ ಅವರು ಏನು ಮಾಡಕತ್ತಾರ? ಯಜಮಾನ್ರಿ ಏನು ಮಾಡ್ತಾರೆ ಇವ್ರ? ಎಲ್ಲಿ ಹೊಂಟ್ರಪ್ಪ? ಎಲ್ಲಿ ಹೊಂಟ್ರಿ? ಒಂದು ನಿಮಿಷ ನಾನು ಪೆದ್ದ. ಸ್ನೇಹಿತರೆ, ನಮ್ಗೆ ಮೊಸರು, ಅದು ಗುಗ್ಗುರಿ ಅವ, ಬದನೆಕಾಯಿ, ಚಪಾತಿ, ಅನ್ನ, ಇನ್ನೇನು 4-5 ಐಟಮ್ ನಮಗೋಸ್ಕರ ಇವತ್ತು. ಒಂದೊಂದು ದಿವಸ ಇದು ನೀರಲ್ಲ, ಯಾವುದೋ ಇದ್ದಿದ್ದು ತಿನ್ನಬೇಕು, ಹೋಯ್ತಾ ಇರ್ಬೇಕು ಅಷ್ಟೇ. ಅಮ್ಮ ರಾಗಿ ಇಟ್ಟು ತಂದು ರಾಗಿ ಮುದ್ದೆ ಮಾಡ್ಕೊಂಡು ನನಗೆ. ಆಯ್ತು ಬಿಡು. ನಮ್ಮ ಮನೆ ಮಹಾಲಕ್ಷ್ಮಿ ಇವರು ಇವಾಗ ಊಟ ಮಾಡಕತ್ತಾರ. ಏನು ಮಾಡಕತ್ತೀರ ಅಮ್ಮ ಅವರೇ? ಏನು ಊಟ ಮಾಡ್ತೀರಿ? ಬದನೆಕಾಯಿ ಅಲ್ಲಿ ನಮ್ಮ ಮನೆ ದೇವರು ಎಲ್ಲ ಪೂಜೆ ಮಾಡಿದ್ದಾಳ. ಏನು ಮಾಡ್ತಿದ್ದೆ? ಏನದ ಇವತ್ತು ಏನು ಮಾಡಕತ್ತಿದ್ದೆ? ಇವತ್ತು ದಿನಚರಿ ಏನು ಮಾಡಬೇಕು ನೀನು? ಪೂಜೆ ಮಾಡಿದೆ. ಅಮಾವಾಸ್ಯೆ ಅಂದ್ರೆ ಏನು ಗೊತ್ತಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಮಾವಾಸ್ಯೆ ಅಂದ್ರೆ ಏನು ಹೇಳಮ್ಮ? ನಂಗೆ ಗೊತ್ತಿಲ್ಲ ಪಾಪ. ದೇವ್ರು ಮಾಡ್ಬೇಕು. ಅಮಾವಾಸ್ಯೆ ಹುಣ್ಣಿಮೆ ಅಂತಾರಲ್ಲ, ಯಾಕೆ ಅಂತಾರ? ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಅವತ್ತಿನಾಗ್ಲೂ ಯಾವ್ದಪ್ಪ? ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ ಮತ್ತೆ ವರ್ಕ್ ಕಡೆ. ನೋಡಿ ನಮ್ಮ ರಾಣಿ ನಿಂತಿದೆ ಇಲ್ಲಿ. ಸ್ನೇಹಿತರೆ, ನವೋದಯ ಸ್ಪೋರ್ಟ್ಸ್ ಅಕಾಡೆಮಿ ಅಂತದಲ್ಲ, ಅಲ್ಲಿ ಹೋಗ್ಬೇಕು ನಾವು. ಬಾಸ ಕ್ರಿಕೆಟ್ ಸ್ಟೇಡಿಯಂ ದೊಡ್ಡದಾಗತ್ತಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀಕತ್ತಲ್ಲ. ಯಾರು ಕೇಳ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀಕತ್ತದ ಇನ್ನು. ನೋಡಿ ಸೆಕ್ಯೂರಿಟಿ ಗಾರ್ಡ್ ಏನು ಅವ್ನು ನಮ್ಮಂತವ್ರೆ. ಅದ್ರ ಮೇಲೆ ಏನು ಇದಾಗ್ತಾ ಇದ್ದಾರೆ, ಏನು ಗೊತ್ತಾ? ಫಸ್ಟ್ ಅದ್ರ ಮೇಲೆ ಏನು ರೆಡ್ ಕಲರ್ದು ಏನೋ ಇದು ಬರ್ತದೆ ಪೇಂಟು. ಇದೇನಿದಲ್ಲ, ಇದು ಬಕೆಟ್ಗಳಿಂದ ಪೇಂಟ್ ಹೊಡೆದು ಅದ್ರ ಮೇಲೆ ಡಾಂಬರ್ ಅದ್ರ ಮೇಲೆ ಮೆತ್ತೇನಿದು ಏನು ಇರ್ತಲ್ಲ ಅದು ಆಗ್ತಾ ಇದ್ದಾರೆ. ನಮ್ಮ ಬಾಸ್ ನಗಕತ್ತಾರ. ಹೇಳಪ್ಪ ಬಾಸ, ಹಿಂಗೆ ಹೋಗ್ಬೇಕಿದ್ದ ನೋಡಿ. ಡಂಬಲ್ಸ್, ಜಿಮ್ ಎಲ್ಲ ಒಳಗಡೆ ಜಿಮ್ ಮಾಡ್ತಾರೆ ಒಳಗಡೆ. ನೋಡಿ ಯಾವ ಥರ ಇದೆ ಜಿಮ್ ಏರಿಯಾ ಇದೆಲ್ಲ. ಇದು ಇದೆ ಗಾಯ್ಸ್. ಇವತ್ತು ನಾವು ಮುಗಿತು ಕೆಲಸ ಇಲ್ಲೇ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ವರ್ಕ್. ಇದೇನಾ ಇದು ದೊಡ್ಡದು ಸ್ಟೇಡಿಯಂ ಅದು, ಒಳಗಡೆ ಗ್ರೌಂಡ್ ಅದ, ಆ ಕಡೆ ಕಾಣ್ತಾ ಇದ್ದೀನಿ ನಿಮಗೆ ಗ್ರೌಂಡು. ಆ ಕಡೆ ವರ್ಕ್ ನಡೀತದೆ ನಮ್ಮದು. ಇಲ್ಲಿ ನೋಡಿ, ಇಲ್ಲ ನಾನು ಗಾಡಿ ತೆಗಿತಾ ಇದ್ದೇನೆ. ಅಲ್ಲಿ ಹೋಗಿ ಕ್ಯಾಂಟೀನ್ ಹತ್ರ ಹೋಗಿ ಊಟ ಮಾಡ್ಬೇಕು ನಾವು ಇವಾಗ. ಟೋಕನ್ ಬೇಕೇನು ನಮಗೆ? ಅಲ್ಲ ಇದೆಯಾ ನೋಡಿ ಸ್ನೇಹಿತರೆ, ಹಾಕೋಣ ನನ್ನ ಕೈಯಿಂದ ಹಾಕೋಣ. ನಾನು ಹಾಕ್ತೇನೆ. ನಾನು ನಿಮ್ಮ ಹೆಸರೇಣ? ನಿಮ್ಮ ಹೆಸರು ಶಿವರಾಜ್ ಅಣ್ಣ. ಹಾಕ್ತೇವೆ ಫುಲ್ಲು ಬಿಡಿ ಅಣ್ಣ, ಟೆನ್ಷನ್ ತಗೋಬೇಡ. ನಿಮ್ಮ ಅಪ್ಪ ಕೊಡ್ತಾನೆ. ಸ್ನೇಹಿತರೆ ಎಲ್ಲ ಫುಲ್ ಅದ, ಒಂದು ಫುಲ್ ವೆಜಿಟೇರಿಯನ್ ಫುಲ್ ಅದ. ಫುಲ್ ಡೇ ಹಾಫ್ ಡೇ ಫುಲ್ ಏನೋ ನೋಡಿಬೋದು. ಸಾಕೋಣ. ಸ್ಪೋರ್ಟ್ಸ್ ಗ್ರೌಂಡ್ ಅದಲ್ಲ ಅಲ್ಲಿ ಮತ್ತೆ ಸಾಂಗ್ ಕೇಳ್ಬೇಕಾ? ಇಲ್ಲಂತೂ ಊಟ ಅಲೋ ಇಲ್ಲ ಅಂದ್ರು, ಓನ್ಲಿ ಸ್ಟಾಫ್ಗೆ ಮಾತ್ರ ಅಂತ ಹೇಳಿದ್ರು. ಇದನ್ನು ಜೀವನದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡೆ. ಫುಲ್ ಪರಿಶೀಲನೆ ನಾನು ಬಾಯಿಗೆ ಬಂದ ತಿತ್ತು ಬೇಡ ಅಂದರು. ಇವಾಗ ಏನಾಯ್ತು ಏನೋ ಬಿಡು.
ಬೇಡಂದ್ರು ಅಣ್ಣ ತಿಂದ ಅರ್ಧ ತಟ್ಟೆಗೆ ಬಿಟ್ಬಿಟ್ರ. ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ. ಅಲ್ಲಿ ಹೋಗಿ ಇದೇನೋ ಗೊತ್ತಾ ನಾಷ್ಟ ಮಾಡ್ಕೊಂಡು ನಾಷ್ಟ ಅಂತ ಏನೋ ಗಾಯ್ಸ್ ಊಟ ಮಾಡೋಕ್ಕೆ ಬಂದಿವಾಗ ಮತ್ತೆ ಹೊರಗಡೆ ಹೋಟೆಲ್ಗೆ ಬಂದೀವಿ. ಇಲ್ಲಿ ಹೊರಗಡೆ ಊಟ ಹೋಳಿಗೆ ರೊಟ್ಟಿ ಎಲ್ಲ ಫುಲ್ ಮೀಲ್ಸ್ ಬಂದ್ಬಿಟ್ಟು 100 ರೂಪೀಸ್ ಆಗುತ್ತೆ. 100 ಬರೀ ಊಟ 80 ರೂಪಾಯಿ ಅಂತ ಗಾಯ್ಸ್. ಊಟ ಫುಲ್ ಮೀಲ್ಸ್ ಏನಿಲ್ಲ ನಮ್ಗೆ, ಬರೀ ಚಪಾತಿ ರೈಸು ತಿಂದ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟು. ನಾವು ವೇಸ್ಟ್ ಆಗ್ಬೋದು, ವೇಸ್ಟ್ ಆಗಲಿ ಅಂತಾರ, ತಿನ್ನಕ್ಕೆ ಬಿಡಲ್ಲ. ಗೊತ್ತಾಯ್ತು ಸ್ನೇಹಿತರೆ, ನೋಡಿ ಅಣ್ಣವ್ರು ಹೇಳಿದ್ರು ವೇಸ್ಟ್ ಆಗೋದಕ್ಕೆ ಬಿಡ್ತಾರೆ, ಬಟ್ ವೇಸ್ಟ್ ಆಗಲಿ ಅಂತಾರೆ. ಬಟ್ ನಮ್ಮಂಥವ್ರು ತಿನ್ನೋದಕ್ಕೆ ರೂಲ್ಸ್ ಇಲ್ಲ ಅಂತಾರೆ. ಟೋಕನ್ ತೋರಿಸು, ಅದು ತೋರಿಸಿ, ಇದು ತೋರಿಸು ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮುಗೀತೆಲ್ಲ ಕೆಲಸ ಇವಾಗ, ಮೋಸ್ಟ್ಲಿ ಎಲ್ಲ ಕೆಲಸ ಮುಗೀತು. ಇವಾಗ ಬಾಸ್ಗೆ ಫೋನ್ ಮಾಡಿ ಹೇಳಬೇಕು. ಆಯ್ತು, ಹೋಯ್ತಾ ಇರೋದೆ ಗಾಯ್ಸ್. ಬಾವಿ ಕಡೆ ಬಂದು ಇವಾಗ ನೋಡ್ತಾ ಇದ್ದಾರಲ್ಲ, ಅಮ್ಮ ಅವ್ರು ಕೊಯ್ತಾ ಇದ್ದಾರೆ ಅಲ್ಲೇ. ಎಷ್ಟು ನಾವು ಕೊಯ್ತಾ ಇದ್ದಾರೆ, ಎಷ್ಟು ಕೊಯ್ತಾರೆ ಎಲ್ಲ ಲೆಕ್ಕ ಮಾಡಿ ಎಲ್ಲ ಮೂಟೆ ಕಟ್ಕೊಂಡು 2 ಮೂಟೆ ಕಟ್ಕೊಂಡು ಹೋಗ್ತಾ ಇರೋದು ನಾವು. ಅಮ್ಮವ್ರೆ ಏನು ಮಾಡ್ತಾ ಇದ್ದಾರೆ? ಹೇಳಮ್ಮ, ಏನು ಮಾಡ್ತದೆ? ಎಷ್ಟಾಗಲ್ಲ? ಯಾವಾಗ ಬಂದಿರಿ? ಮುಂಜಾನೆನಾ? ಗ್ಯಾಸ್ ನೋಡಿ, ಇದೆಲ್ಲ ಟಿಲ್ಲರ್ ಹೊಡೆದಿದೆ, ಚಲೋ ಹೊಡೆದಿದೆ, ಪರವಾಗಿಲ್ಲ. ಇದೇ ನಮ್ಮ ಹೊಲ, ಏನು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಹೊಲ. ಇದು ಚಲೋ ಹೊಡೆದಿದೆ, ಪರ್ಫೆಕ್ಟ್. ಅಂದರೆ 2 ದಿವಸ ಆದಮೇಲೆ ಅದ್ರ ಮಾಡುವಂಥ ಕೆಲಸ ಏನಿರ್ತಲ್ಲ ಅದು ಸಕ್ಸಸ್ಫುಲ್ ಆಗಿರ್ತದೆ. ಆ ಥರ ಎಲ್ಲರೂ ನೋಡಿ ಆ ಕಡೆ ಸೈಡು ತಿಂತಾರಲ್ಲಿ ಅವ್ರು ಬೀಜಗಳು ನೆಟ್ಟಾರ. ನಮ್ಮದೇ ಲಾಸ್ಟ್ ಈ ವರ್ಷ. ಹಂಗೆ ದೇವರು ಮಾಡ್ಯಾರ, ಅದೇನೋ ವಿಧಿಯಾಟ ಅಂತಾರಲ್ಲ ಆ ಥರ ನಮ್ಮದು. ಇದು ನೋಡಿ ಇದು ಸ್ವಲ್ಪ ನೆಮ್ಮದಿ, ಇನ್ನು ಇದು ಚಲೋ ಆಗಿಲ್ಲ. ಈ ಕಡೆ ಸೈಡೇನು ಆ ಕಡೆ ಏನೋ ಚಲೋ ಆಗಿದೆ, ಬಟ್ ಈ ಕಡೆ ಏನು ಅದಲ್ಲ. ಇದು ಹೀಗೆ ಈ ಥರ ಇರ್ತದೆ ಎಲ್ಲ ನಮ್ಮದು ಸಂಸಾರ ಡೈಲಿ. 2 ಸತಿ ಹೊಡೆದಾರ, ಅದ್ರ ಸಲುವಾಗಿ ಹಿಂಗಾಗಿದೆ. ಇದು ಒಂದು ಸತಕ್ಕೆ ಒಂದೇ ಏಟಿಗೆ ಅದು ಚಲೋ ಆಗೋಲ್ಲ. ಮತ್ತು ಇದೇನಿರ್ತದೆ ಕಳೆ ಹಂಗೆ ಹೋಗಲ್ಲ, ಹಂಗೆ ಇರ್ತದೆ ಅದು. ಇಲ್ಲಿ ನೋಡೋ ಅಲ್ಲೇ ಇದೆ ಟ್ಯಾಟ್ರು. ಬೆಳಗ್ಗಿಂದ ಇಲ್ಲಿ ಹೊಡ್ಕೊಂಡವನ, ಅಲ್ಲಿ ಹೋಗೋಣ ಇವಾಗ. ಅಲ್ಲಿ ಹೊಡಕತ್ತದ. ಇದು ನಮ್ಮ ಬಣಿವಿ, ಇದು ನಮ್ಮ ಎತ್ತುಗಳಿಗೆ ಅಂದರೆ ನಮ್ಗೆ ಏನಿಲ್ಲ, ನಮ್ಮ ಸಣ್ಣಪ್ಪನವ್ರಿಗೆ ಅವ್ರದ್ದೇ ಅಲ್ಲ. ನಮ್ಮ ಪಾಲಕ್ ಸೊಪ್ಪು ಇದು ಯಾವ ಥರ ಇದೆ, ಒಳ್ಳೆ ಇದು ಏನಂತಾರ ಸೊಪ್ಪು ಹೆಂಗಿದೆ ನೋಡು, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಹೌದಲ್ಲ, ಚಲೋ ಕಾಣ್ತಾ ಇದೆಯಲ್ಲ ನಿಮಗೆ. ಸೊಪ್ಪು ಬೆಳೆಗಾರ ನಾವು ತೋಟಗಾರಿಕೆ ಮಾಡ್ತೀವಿ, ನಾವು ಜಾಸ್ತಿ ಅಷ್ಟೇ ತೋಟಗಾರಿಕೆ ಕೆಲಸ ಮಾಡ್ತೀವಿ, ಗೊತ್ತಾಯ್ತಾ. ಇದು ಒಂದು ವೇಳೆ 1000 ಕಟ್ಟೆ ಇದ್ದಂದರೆ 1000 ರೂಪಾಯಿ ತೊಗೊಂಡೇ ಬರ್ಬೋದು. ಹಂಗೆ ನಂಬಿಕೆ ಅದ. ಇವತ್ತು ನಂಬಿಕೆ ಆದ ಸ್ನೇಹಿತರೆ, ನನ್ನ ಮೇಲೆ ನಮಗೆ ನಂಬಿಕೆ ಅದ. ಇವತ್ತಂತೂ ಫುಲ್ ರೇಟ್ ಇರ್ತದೆ ಅನ್ಕೊತೀನಿ. ಯಾಕಂದರೆ ಗೊತ್ತಾ, ನೀರು ಬಂದು ಎಲ್ಲ ಕೊಳಚಿ ಹೋಗಿ ಹೊಡ್ಕೋಬೋದು, ಒಳ್ಳೆ ರೇಟ್. ಹೌದಲ್ಲ.